ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಕ್ಷಿತಾ ಇಲ್ಲಿ SLV ಇಂದ ಮಾತಾಡ್ತಾ ಇದ್ದೀನಿ. ತುಂಬ ಜನ ಇದ್ದಾರೆ, ಆಚೆ ಬಂದು ಕೆಲಸ ಮಾಡೋಕ್ಕಾಗಲ್ಲ, ಮಗು ಇದ್ದಾರೆ, ಮನೆ ನೋಡ್ಕೋಬೇಕು. ಆಲ್ರೆಡಿ ಗ್ರ್ಯಾಜುಯೇಟ್ ಆಗಲಿ ಇಲ್ಲ ಅನ್ಎಜುಕೇಟೆಡ್ ಆಗಲಿ ಯಾರಾಗಿದ್ರೂ ಆಚೆ ಬಂದು ಕೆಲಸ ಮಾಡೋಕ್ಕೆ ಮನೇಲಿ ನೋಡಿದ್ರೆ ಆಚೆ ಬಿಡಲ್ಲ, ಅವ್ರನ್ನ ಅಲೋ ಮಾಡಲ್ಲ. ಅದೇ ಥರ ಮಗು ಇದೆ ಮೇಡಮ್, ಮಾಡೋಕ್ಕಾಗ್ತಾ ಇಲ್ಲ, ಆಚೆ ಹೋಗೋಕ್ಕಿಲ್ಲ ಅಂತ ಹೇಳ್ತೀರಾ. ಅಂಥ ಒಂದು ಲೇಡೀಸ್ಗೆ ನಾವೊಂದು ಒಳ್ಳೆಯ ಆಪರ್ಚುನಿಟಿನ ಕೊಡ್ತಾ ಇದ್ದೀವಿ. ನೀವು ಮನೆಯಲ್ಲೇ ಈ ಕೆಲಸನ ಮಾಡ್ಬೋದು. ಸೊ ವೀಕ್ಷಕರೇ, ಇದು ಬಂದು ಬತ್ತಿ ಮಾಡೋ ಮಿಷಿನ್ ಇದು. ಸೊ ಇದು 2-in-1 ಮಿಷಿನು. ಇದನ್ನು ನೀವು ಇಲ್ಲಿ ಬತ್ತಿನೂ ಮಾಡ್ಕೋಬೋದು, ಪ್ಲಸ್ ಈ ಥರ ಸೀಲಿಂಗು ನೀವು ಮಾಡ್ಕೋಬೋದು. ಸೊ ಫಸ್ಟ್ ನೀವು ಮಾಡುವಾಗ ಸ್ವಲ್ಪ ವಾಟರ್ ಸ್ಪ್ರೇ ಮಾಡಬೇಕು. ಅದೇನಕ್ಕಂದರೆ ಶೇಪ್ ಸ್ವಲ್ಪ ನೀಟಾಗಿ ಬರುತ್ತೆ, ಅದಕ್ಕೋಸ್ಕರ ನಾವು ವಾಟರ್ ಸ್ಪ್ರೇ ಮಾಡ್ತಾ ಇದ್ದೀವಿ. ನಮಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ, 3 ಇಂಚಸ್ 4 ಇಂಚಸ್ 5 ಇಂಚಸ್ ನಮ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಇರುತ್ತೆ ನಿಮ್ಗೆ ಹೇಳ್ತೀವಿ. ನಮಗೆ ಆ ಥರ ಮಾಡ್ಕೊಡ್ಬೇಕು. 3 ಇಂಚಸ್ ಬೇಕು, ಇಲ್ಲ 4 ಇಂಚಸ್ ಇಲ್ಲ 5 ಇಂಚಸ್ ರಿಕ್ವೈರ್ಮೆಂಟ್ ಅಂತ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಈ ಲೆಂತ್ ಅಲ್ಲಿ ನೀವು ನಮಗೆ ಮಾಡ್ಕೊಡ್ಬೇಕು. ಸೊ ರಾ ಮೆಟೀರಿಯಲ್ಸ್ ನಾವಿಂಗೆ ಈ ಥರ ನಾವು ಪ್ರೊವೈಡ್ ಮಾಡ್ತೀವಿ. ನೀವು ನೋಡಿ ಈ ಥರ ಮಾಡ್ತೀರಾ, ಮಾಡಿ ಆದಮೇಲೆ ನಮಗೆ ಈ ರೀತಿಯಲ್ಲಿ ಪ್ಯಾಕ್ ಮಾಡಿ ಕೊಡಬೇಕು. ಇವಾಗ ನಾವು ಬೈ ಪ್ಯಾಕ್ ತೊಗೋಬೇಕಂದ್ರೆ ನಮಗೆ ನೀವು ಈ ಥರ ಮಾಡಿ ಕೊಡಬೇಕು. ನಮಗೊಂದು 5 ಬ್ರಾಂಚಸ್ ಆಲ್ರೆಡಿ ಓಪನ್ ಮಾಡಿದ್ದೀವಿ. ಸೊ ಇವಾಗ ತುಮಕೂರು ಆಗಲಿ, ಮಂಡ್ಯ ಆಗಲಿ, ಕೋಲಾರ ಆಗಲಿ, ರಾಯಚೂರು, ಹೊಸಕೋಟೆ, ಸೊ ನಿಯರ್ ಬೈ ಇಲ್ಲಿ ಇರೋರಿಗೆ ನಮ್ಗೆ ಎಲ್ಲೆಲ್ಲಿ ಹತ್ರ ಅನ್ಸುತ್ತೆ ನಾವು ಸರ್ವಿಸ್ಗೆ ನಮ್ಮ ಪರ್ಸನ್ ಕಳ್ಸಿಕೊಡ್ತೀವಿ. ಮ್ಯಾಮ್, ಈ ಮಷಿನ್ಗೆ ಸರ್ವಿಸ್ ಯಾವ ಥರ ಕೊಡ್ತಾ ಇದ್ದೀರಾ? ಸೊ ಸರ್ವಿಸ್ ಇದು 1 year ವಾರಂಟಿ ಇರುತ್ತೆ ಸರ್. ಇನ್ ಕೇಸ್ ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದರೆ ಸೊ ನಮ್ಮ ಪರ್ಸನೇ ಬಂದು ನಿಮಗೆ ಅದನ್ನ ಸರ್ವಿಸ್ ಮಾಡಿಕೊಡ್ತಾರೆ. ಇಲ್ಲಿವರೆಗೂ ಎಷ್ಟು ಕಸ್ಟಮರ್ಸ್ ಬಂದಿದ್ದಾರೆ ಮ್ಯಾಮ್ ನಿಮ್ಮ ಹತ್ರ? ಸೊ ಎಲ್ಲ ಸೇರಿಸಿ ಇವಾಗ ನಮ್ಮ ಒಂದು 1000-2000 ಮೇಲೆ ಕಸ್ಟಮರ್ಸ್ ಇದ್ದಾರೆ ಸರ್. ನೋಡಿ ಸರ್, ಈ ಥರ ಬರುತ್ತೆ. ಸೊ ಇದರಲ್ಲೂ ಸ್ವಲ್ಪ ದಪ್ಪ ಬೇಕಂದ್ರೆ ದಪ್ಪನೂ ಮಾಡ್ಕೋಬೋದು. ನೋಡಿ ಈ ರೀತಿಯಲ್ಲಿ, ಇಲ್ಲ ಸಣ್ಣ ಬೇಕಂದ್ರೂ ನಾವು ಈ ಥರ ಸಣ್ಣನೂ ಮಾಡ್ಕೋಬೋದು. ಈ ಥರ ವೆರೈಟೀಸ್ ನಮಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ ನಿಮ್ಗೆ ಹೇಳ್ತೀವಿ, ಇನ್ಫಾರ್ಮ್ ಮಾಡ್ತೀವಿ, ನಮಗೆ ನೀವು ಆ ಥರ ಮಾಡ್ಕೊಡ್ಬೇಕು. ಸೊ ಇದಕ್ಕೂ ನಾವು ನಿಮಗೆ ಡೆಮೋನು ಟ್ರೈನಿಂಗ್ ನಮ್ಮ ಕಡೆಯಿಂದ ಫ್ರೀ ಪ್ರೊವೈಡ್ ಮಾಡ್ತೀವಿ ಸರ್. ಸರ್ ಅದು ಮಿನಿ ಆಯಿಲ್ ಮಿಷಿನ್ ಅಂತ. ಸೊ ಇದರಲ್ಲಿ ನೀವು ಆಲ್ ಟೈಪ್ ಆಫ್ ಆಯಿಲ್, ಆರ್ಗ್ಯಾನಿಕ್ ಆಯಿಲ್ ನೀವು ಮಾಡ್ಕೋಬೋದು. ಸೊ ಅದು ಕಡಲೆ ಬೀಜ ಆಗಲಿ, ಕೋಕೋನಟ್ ಆಗಲಿ, ಸನ್ಫ್ಲವರ್ ಸೀಡ್ಸ್ ಹಾಕಿ ಆಯಿಲ್ ಮಾಡೋದು, ನೀವೆಲ್ಲ ಅದ್ರಲ್ಲಿ ಮಾಡ್ಕೋಬೋದು. ಇವಾಗ ಎಕ್ಸಾಂಪಲ್ ನೀವು ಕಡಲೆ ಬೀಜನೇ ಹಾಕ್ತೀರಾ ಅಂದ್ರೂ ನೀವು 1 kg ಹಾಕಿದ್ರೆ 1/2 ಲೀಟರ್ ಆಯಿಲ್ ನಿಮ್ಗೆ ಬರುತ್ತೆ ಅದರಲ್ಲಿ. ಸೊ ಇದರಲ್ಲಿ ಟೆಂಪರೇಚರ್ನು ಇರುತ್ತೆ, ಒಂದೊಂದಿಗೆ ಬೇರೆ ಬೇರೆ ಟೆಂಪರೇಚರು. ಸೊ ಸೆಟ್ಟಿಂಗ್ ನೋಡ್ಕೊಂಡು ನೀವು ಮಾಡ್ಕೋಬಹುದು. ಇವಾಗ ನಾನು ನಿಮ್ಗೆ ಎಕ್ಸಾಂಪಲ್ ಇವಾಗ ಸಾಸಿವೆ ಹಾಕಿ ತೋರಿಸ್ತೀನಿ ಯಾವ ಥರ ಆಯಿಲ್ ಬರುತ್ತೆ ಅಂತ. ಸೊ ನೋಡಿ, ಆಯಿಲ್ ಬರೋದು ನೀವು ನೋಡ್ಬೋದು ಅದರಲ್ಲಿ. ಇವಾಗ ನೀವು 1 kg ಮಾಡಬೇಕಂದ್ರೆ ನಿಮಗೆ ಆಲ್ಮೋಸ್ಟ್ 35 to 40 minutes ತಗೊಳ್ತು ಸರ್. ಸೊ ಇವಾಗ ಕಡಲೆ ಬೀಜ ಹಾಕ್ತೀನಿ. ಸೊ ಕಡಲೆ ಬೀಜ ಆಯಿಲ್ ಹೆಂಗೆ ಬರುತ್ತೆ ಅಂತ ನೋಡಿ. ಬೀಜ ಹಾಕಿದ ಮೇಲೆ ನೋಡಿ ಎಷ್ಟು ಆಯಿಲ್ ಇದೆ, ಹೆಂಗೆ ಬಂದಿದೆ ಅಂತ. ಸೊ ಇದೊಂದು ಫುಲ್ ಆರ್ಗ್ಯಾನಿಕ್. ಇದನ್ನ ನೀವು ಪರ್ಚೇಸ್ ಮಾಡಿಕೊಂಡು ನಿಮ್ಮ ಮನೆ ಯೂಸ್ಗೂ ನೀವು ಮಾಡ್ಕೋಬೋದು. ಮ್ಯಾಮ್, ಈ ಮಷೀನಲ್ಲಿ 1 hour ಎಷ್ಟು ಆಯಿಲ್ ತೆಗಿಬೋದು? ಸರ್ ನೀವು 1 kg ಮಾಡಬೇಕಾದ್ರೆ ಒಂದು 35 to 45 minutes ಒಳಗಡೆ ನೀವು 1 kg ಮಾಡ್ಬೋದು ಸರ್ ಇದರಲ್ಲಿ. ಓಕೆ. ಸೊ ಈ ಮಷಿನ್ನ ಅಂದರೆ ಈ ಮಷಿನ್ಗೂ ರಾ ಮಟೀರಿಯಲ್ ನೀವೇ ಕೊಡ್ತೀರಾ ಮ್ಯಾಮ್? ಇವಾಗ ಬೈಬ್ಯಾಕ್ ಆಪ್ಷನ್ ನಿಮಗೆ ಬೇಕು ಅಂದರೆ ರಾ ಮಟೀರಿಯಲ್ಸ್ ನಾವು ಪ್ರೊವೈಡ್ ಮಾಡ್ತೀವಿ. ಇಲ್ಲ ನಾವೇ ಮಾಡ್ಕೊಂತೀವಿ ಓನ್ ಮಾರ್ಕೆಟಿಂಗು ಅಂದರೆ, ಸೊ ನೀವು ನಮ್ಮ ಹತ್ರ ಪರ್ಚೇಸ್ ಮಾಡಿಕೊಂಡು ರಾ ಮೆಟೀರಿಯಲ್ಸ್ ನಿಮ್ದು ಓನ್ ಮೆಟೀರಿಯಲ್ಸ್ ಇರುತ್ತೆ, ಅದನ್ನ ಹಾಕಿ ನೀವು ಓನ್ ಮಾರ್ಕೆಟಿಂಗ್ ಮಾಡ್ಕೋಬೋದು. ಸೊ ಸ್ಕಬ್ಬರ್ ಮಿಷಿನ್ ಸರ್, ಇದು ಸ್ಕಬ್ಬರ್ ಮಿಷಿನು. ಇದರಲ್ಲಿ ನೀವು 4 ಥಿಂಗ್ಸ್ ಮಾಡ್ಕೋಬೋದು. ಸ್ಕಬ್ಬರ್ ಮಾತ್ರ ಅಲ್ಲ, ನೋಡಿ ಈ ಥರ ಸ್ಕಬ್ಬರ್ ಪ್ಯಾಕ್ ಮಾಡ್ಬೋದು, ಈ ಥರ ಬ್ರಷಸ್ ಮಾಡ್ಬೋದು, ಈ ಥರ ನಟ್ಸು, ಸ್ಪೈಸಸ್ಸು ಇದರನ್ನು ಪ್ಯಾಕ್ ಮಾಡ್ಕೋಬೋದು. ನಿಮಗೆ ಇದರಲ್ಲಿ 4 ಡೈಸ್ ಬರುತ್ತೆ, ಪ್ಲಸ್ ನೀವು ಟಿ ಶರ್ಟ್ ಪ್ರಿಂಟಿಂಗು ಮಾಡ್ಕೋಬೋದು. ನೋಡಿ ಈ ಥರ ನಾವು ಕೊಡ್ತೀವಿ, ಇದರಲ್ಲಿ ನೀವು ಟಿ ಶರ್ಟ್ ಪ್ರಿಂಟಿಂಗು ಮಾಡ್ಕೋಬೋದು. ಸೊ ಯಾವ ಥರ ಅಂದರೆ ತೋರಿಸ್ತೀನಿ. ಈ ಥರ ಕಪ್ಸ್ ನಿಮಗೆ ನಾವೇ ಪ್ರೊವೈಡ್ ಮಾಡ್ತೀವಿ, ಪ್ಲಸ್ ಈ ಥರ ಸ್ಕ್ರಬ್ಬು ನಾವೇ ಪ್ರೊವೈಡ್ ಮಾಡ್ತೀವಿ. ಸೊ ಹಿಂಗೆಲ್ಲ ಹಾಕಿಬಿಟ್ಟು ನೋಡಿ 12 ಕಪ್ಸ್ ಇದೆ ಇದರಲ್ಲಿ. ಸೊ ಶೀಟು, ಹಿಂಗೆ ಶೀಟು ನಾವು ಪ್ರೊವೈಡ್ ಮಾಡ್ತೀವಿ ನಿಮಗೆ. ಸೊ ಇದೇನೆಂದರೆ ಟೆಂಪ್ರೇಚರ್ ಇರುತ್ತೆ 160 to 170 ಬಂದ ಮೇಲೇ ಹೀಟಿಂಗ್ ಪಾಯಿಂಟು ನಾವು ಅದನ್ನ ಮಾಡೋಕ್ಕಾಗೋದು. ಸೊ ಇವಾಗ 169 ಬಂದಿದೆ, ಟೆಂಪ್ರೇಚರ್ ನಾರ್ಮಲ್ ಆಗಿದೆ. ಇವಾಗ ಜಸ್ಟ್ ಲಾಂಗ್ ಪ್ರೆಸ್ ಮಾಡಿ 5 4 3 2 1 ನಿಮ್ಗೊಂದು ಲಾಂಗ್ ಬೀಟ್ ಸೌಂಡ್ ಬರುತ್ತೆ. ಸೊ ಬಂದರೆ ರೆಡಿ ಇದೆ ಅಂತ ಅರ್ಥ. ಸೊ ರೆಡಿ ಇದೆ. ಸೊ ಓಪನ್ ಮಾಡೋಣ. ಓಕೆ, ಇವಾಗ ರೆಡಿ ಆಗಿದೆ ಸರ್. ಸೊ ಒಂದು ಕ್ಲಾತ್ ತೊಗೊಂಡು ಜಸ್ಟ್ ವೈಪ್ ಮಾಡಿ, ಇದೆ ನೋಡಿ ಶೀಟ್ ರೆಡಿ ಇದೆ. ಸೊ ಇದು ಮಾಡೋಕ್ಕೆ ನಿಮಗೆ ಹಾರ್ಡ್ಲಿ ಆಗೋದು
ಒಂದು 5 ಸೆಕೆಂಡ್ಸಲ್ಲಿ ನಿಮ್ಗೆ ಒಂದು ಶೀಟ್ ರೆಡಿ ಆಗುತ್ತೆ. ಓಕೆ. ಸೊ ಇದೇ ಥರನೇ ನೋಡಿ ಈ ಥರ ಬ್ರಷು. ಸೊ ನಾವು ಬ್ರಷ್ಗೂ ನಿಮಗೆ ಡೈ ಪ್ರೊವೈಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ಡೈ ಚೇಂಜ್ ಮಾಡಿ. ಸೊ ನೆಕ್ಸ್ಟ್ ಡೈ ಇದು. ಸೊ ಬ್ರಷ್ ಮಾಡೋದು. ಸೊ ಆಲ್ರೆಡಿ ನೋಡಿ ಅರೇಂಜ್ ಮಾಡಿದ್ದೀವಿ. ಸೊ ಇದಕ್ಕೂ ಸೇಮ್ ಟೆಂಪರೇಚರೇ ಅರೇಂಜ್ ಆಗಿದೆ. ಸೊ ಟೆಂಪ್ರೇಚರೂ ನಾರ್ಮಲ್ ಟೆಂಪ್ರೇಚರಲ್ಲಿದೆ. ಸೊ ಇವಾಗ ನಾವು ಇದನ್ನು ರೆಡಿ ಮಾಡೋಣ. ಸೇಮ್ ಒಂದು ಲಾಂಗ್ ಪ್ರೆಸ್ ಮಾಡಿ 5 4 3 2 1 ಬೀಟ್ ಸೌಂಡ್ ಬಂದ ತಕ್ಷಣ ಓಕೆ ರೆಡಿ ಆಗಿದೆ ಇವಾಗ. ಓಕೆ ಓಕೆ ನೋಡಿ ಇವಾಗ ಬ್ರಷಸ್ಸು ರೆಡಿ ಇದೆ. ಸೊ ಇದಕ್ಕೂ ಹಾಕಿದ್ದು ಒಂದು 5 ಸೆಕೆಂಡ್ಸ್ ಮಾತ್ರನೇ. ಹೌದು ಮ್ಯಾಮ್. ಸೊ ಅದೇ ಥರ ಇಲ್ಲಿ ನೋಡಿ ನೀವು ನೋಡ್ಬೋದು ಇಲ್ಲಿ ನಟ್ಸು. ಸೊ ಬಾದಾಮ್ ಆಗಲಿ ಡ್ರೈ ಫ್ರೂಟ್ಸ್ ಆಗಲಿ ಇದೆಲ್ಲನೂ ನಾವು ಪ್ಯಾಕ್ ಮಾಡ್ಕೋಬೋದು. ಅದಕ್ಕೆ ಈ ಡೈ ನೀವು ಯೂಸ್ ಮಾಡಬೇಕು. ಓಕೆ. ಸೊ ಯಾವ್ದು ಕೊಟ್ಟರು ಅದಕ್ಕೆ ಏನೆಲ್ಲ ರಿಕ್ವೈರ್ಮೆಂಟ್ ಇರುತ್ತೆ ಕಪ್ಸಿಂದ, ಸೊ ಕವರಿಂದ, ಸ್ಟೇಪ್ಲರ್ ಪಿನ್ನು ಏನೆಲ್ಲ ರಿಕ್ವೈರ್ಮೆಂಟು ಅದನ್ನು ನಾವೇ ಪ್ರೊವೈಡ್ ಮಾಡ್ತೀವಿ. ನೀವು ಜಸ್ಟ್ ನಾವು ಮಾಡಿ ಕೊಡ್ತೀರಾ, ಬೈಬ್ಯಾಕ್ ನಾವು ಮಾಡ್ಕೊತೀವಿ, ಮಾರ್ಕೆಟಿಂಗ್ ಪೊಸಿಷನ್ ನಾವು ನೋಡ್ಕೊತೀವಿ. ಸರ್ ಇದು ಬಂದು ಬ್ರ್ಯಾಂಡ್ ಸೆಲ್ಲಿಂಗ್ ಮಿಷಿನ್ ಅಂತ. ಓಕೆ. ಇದರಲ್ಲಿ ನಾವು ಫುಲ್ ಬ್ರ್ಯಾಂಡ್ ಸೆಲ್ಲಿಂಗ್ ಎಲ್ಲ ಮಾಡ್ಕೋಬೋದು. ನೋಡಿ ಇದು ಗ್ರೀನ್ ಪ್ಯಾಡ್ ಇದು. ಸೊ ಇದ್ರಲ್ಲಿ ನಾವು ಗ್ರೀನ್ ಪ್ಯಾಡ್ ಮಾಡ್ಕೋಬೋದು. ಈ ಥರ ಅಗರಬತ್ತಿ ನಿಮ್ಗೆ ಗೊತ್ತಾಗುತ್ತೆ, ದೇವಸ್ಥಾನ ಎಲ್ಲ ಹೋಗಿದ್ರೆ ನಾವು ಆಚೆ ತಗೊಂತೀವಿ ಪೂಜೆ ಸಾಮಾನ, ಅವಾಗ ಈ ಥರ ಅಗರಬತ್ತಿ ನಮ್ಗೆ ಕೊಡ್ತಾರೆ. ಸೊ ನಾವು ಆ ಥರನೂ ನಿಮ್ಗೆ ಜಸ್ಟ್ ಎಲ್ಲ ಮೆಟೀರಿಯಲ್ಸ್ ನಾವೇ ಕೊಡ್ತೀವಿ. ನೋಡಿ ಈ ಥರ ಎಂಟಿ ಇರುತ್ತೆ. ಓಕೆ. ಸೊ ಇದರಲ್ಲಿ ಒಂದು ಸೈಡ್ ಓಪನ್ ಇರುತ್ತೆ, ಒಂದು ಸೈಡ್ ಕ್ಲೋಸ್ ಇರುತ್ತೆ. ಓಕೆ. ಸೊ ಈ ಥರ ರಾ ಮೆಟೀರಿಯಲ್ಸ್ ನಿಮ್ಗೆ ಸಪ್ರೇಟಾಗಿ ಕೊಡ್ತೀವಿ ಗ್ರೀನ್ ಪ್ಯಾಡು. ಓಕೆ. ನೀವು ಏನು ಮಾಡ್ತೀರಾ ಅದನ್ನು ಇದರಲ್ಲಿ ಒಳಗಡೆ ಹಾಕಬೇಕು. ಓಕೆ. ಸೊ ಒಂದೇ ಸತಿ ನಿಮ್ಗೆ ಎಷ್ಟಾಗುತ್ತೆ, ಎಷ್ಟು ಕವರ್ ಶೀಟ್ ಆಗುತ್ತೆ ರೆಡಿ ಮಾಡಿ ಒಂದೇ ಸತಿ ಇಟ್ಕೊಂಡು ನೀವು ಮಿಷಿನ್ ಆನ್ ಮಾಡಿ ಇಕ್ಕಿದ್ರೆ ಒಂದು 3 to 4 ಮಿನಿಟ್ಸ್ ಆಗುತ್ತೆ ಟೆಂಪರೇಚರ್ ಬರೋಕ್ಕೆ. ಓಕೆ. ಸೊ ಟೆಂಪರೇಚರ್ ಬಂದು 160 ಟೆಂಪರೇಚರ್ಸ್ ಇರಬೇಕು. ಇದರಲ್ಲಿ ಎಷ್ಟಿರಬೇಕು? 160 ಟೆಂಪರೇಚರ್ ಇರಬೇಕು. ಸೊ 160 ಬಂದರೆ ಸೊ ರೆಡಿ ಇದೆ ಸೀಲಿಂಗ್ ಮಾಡೋಕ್ಕೆ ಇವಾಗ ಅಂತ. ಸೊ ನೋಡಿ ಎಲ್ಲ ಹಾಕಿದ್ದೀವಿ. ಸೊ ಒಂದು ಸೈಡ್ ಓಪನ್ ಇದೆ. ನಾವು ಇವಾಗ ಅದನ್ನು ಹೆಂಗೆ ಸೀಲ್ ಮಾಡೋದಂತ ನೋಡೋಣ. ಓಕೆ. ಅಷ್ಟೇ ಸರ್. ನೋಡಿ ಸೀಲಿಂಗು ಆಗಿದೆ. ಸೊ ನಾವು ಇದನ್ನ ಬ್ರ್ಯಾಂಡ್ ಸೀಲಿಂಗ್ ಅಂತ ಹೇಳ್ತೀವಿ. ಓಕೆ. ಸೊ ಇದರಲ್ಲಿ ಇದು ಮಾತ್ರ ಅಲ್ಲ, ಸೊ ಈ ಥರ ನಾವು ಮಾಪು ಮಾಡ್ಕೋಬೋದು. ನೋಡಿ ಸೀಲಿಂಗ್ ಆಗಿದೆ. ನಿಮ್ಗೊಂದು ಡೆಮೋ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಕ್ಲೋಸ್ ಇರುತ್ತೆ, ಇಲ್ಲಿ ನೋಡಿ ಓಪನ್ ಇದೆ. ಸೊ ನಾವು ಇದರಲ್ಲಿ ಮಾಪ್ ಸೀಲಿಂಗು ಮಾಡ್ಕೋಬೋದು. ಸರ್ ಇದು ಬಂದು ಕಪ್ ಸಾಂಬ್ರಾಣಿ ಮಿಷಿನ್ ಅಂತ. ಓಕೆ. ಸೊ ಇದು ಮಿಷಿನು ಇದು ರಾ ಮೆಟೀರಿಯಲ್ಸು. ನಾವು ಇದು ನಿಮ್ಗೆ KG ವೈಸ್ ಪ್ರೊವೈಡ್ ಮಾಡ್ತೀವಿ. ಓಕೆ. ಸೊ ಇದು ಬಂದು ಅದು ಒಳಗಡೆ ಫಿಲ್ ಮಾಡ್ತೀವಲ್ವಾ, ಅದನ್ನು ನಾವೇ ಕೊಡ್ತೀವಿ ನಿಮಗೆ. ಸೊ ಇದರಲ್ಲೂ ನಿಮಗೆ ಬೈಬ್ಯಾಕ್ ಇದೆ. ಸೊ ಇದು ಯಾವ ಥರ ಮಾಡ್ಬೇಕಂದ್ರೆ ನಾವೇ ನಿಮಗೆ ಬಂದಮೇಲೆ ಫ್ರೀ ಡೆಮೋ ಟ್ರೈನಿಂಗ್ ನಾವೇ ಕೊಡ್ತೀವಿ. ಓಕೆ. ಸೊ ಇವಾಗ ಅದನ್ನು ಹೆಂಗೆ ಮಾಡಬೇಕಂತ ನಾನು ಹೇಳ್ತೀನಿ ಸರ್. ಹೇಳಿ ಮ್ಯಾಮ್. ಸೊ ಆಲ್ರೆಡಿ ನೋಡಿ ತೊಗೊಂಡಿದ್ದೀವಿ. ನಾರ್ಮಲ್ ವಾಟರ್ ಇದೆ ಅಲ್ವಾ, ಏನದು ಮ್ಯಾಮ್? ಇದು ಬಂದು ಸಾಂಬ್ರಾಣಿ ಮಾಡ್ತೀವಲ್ವಾ ಸರ್ ಪೌಡರು. ಓಕೆ. ಸೊ ಆ ಪೌಡ್ರಿಗೆ ನೀರು ಹಾಕಿ ತೊಗೊಂಡಿದ್ದೀವಿ. ತುಂಬ ನೀರು ಹಾಕೋಬಾರ್ದು. ಓಕೆ. ಸೊ ಹಿಂಗಿರಬೇಕು. ಸೊ ಇದು ಕರೆಕ್ಟ್ ಆದ ಇದು. ಓಕೆ. ಸೊ ಇದು ನಾವು ಎಷ್ಟು ನೀರು ಹಾಕಬೇಕು, ಎಷ್ಟು ಪೌಡ್ರು ಏನಂತ ನಿಮಗೆ ಟ್ರೈನಿಂಗ್ ಕೊಡುವಾಗ ನಾವು ಇಲ್ಲಿಂದ ತೋರಿಸ್ತೀವಿ. ಓಕೆ. ಸೊ ಇವಾಗ ಆಲ್ರೆಡಿ ರೆಡಿ ಮಾಡಿ ಇಕ್ಕಿದ್ದೀವಿ ಇದನ್ನ. ಸೊ ಜಸ್ಟ್ ಹಿಂಗೆ ತಗೊಂಡದನ್ನ ಹಿಂಗೆ ಅಪ್ಲೈ ಮಾಡಿಬಿಡಿ. ಓಕೆ. ಸೊ ಆನ್ ಮಾಡ್ಕೊಳ್ಳೋಣ. ಇವಾಗ ಜಸ್ಟ್ ಇದನ್ನ ರೊಟೇಟ್ ಮಾಡಿ. ಸೊ ಏನು ಎಕ್ಸಸ್ ಇದೆ ಅದೆಲ್ಲ ನಿಮಗೆ ಆಚೆ ಬರುತ್ತೆ. ಸೊ ಅದಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಅದ್ರ ಮಾತ್ರ ಅಲ್ಲಿ ಇರುತ್ತೆ. ಸೊ ಆದಮೇಲೆ ಇದೆಲ್ಲ ಎಕ್ಸಸ್ ಇರೋದು. ಸೊ ರಿಮೂವ್ ಮಾಡಿಬಿಟ್ಟು ಇವಾಗ ಇದನ್ನು ಸ್ಲೋ ಆಗಿ ನೋಡಿ ಕಪ್ ರೆಡಿ ಆಯಿತು. ಓಕೆ. ಸೊ ಇದು ರೆಡಿ ಆದಮೇಲೆ ಈ ಪೌಡರ್ ನಾವು ಕೊಡ್ತೀವಿ. ಓಕೆ. ಸೊ ಇದನ್ನು ನೀವು ಜಸ್ಟ್ ಇದು ಒಳಗಡೆ ಫಿಲ್ ಮಾಡಿ. ಅದು ಇವಾಗ ಸ್ವಲ್ಪ ಇವಾಗೆ ಮಾಡಿದ್ದೀವಲ್ವಾ, ಸೊ ನೀವು ಇದರೊಳಗಡೆ ಇವಾಗಲೇ ಫಿಲ್ ಮಾಡಿದ್ರೆ ಸೊ ಅದು ಸ್ಟಿಕ್ ಆಗಿಬಿಡುತ್ತೆ ಇದರಲ್ಲಿ. ಇದನ್ನು ನೀವು ಬಿಸಿಲಲ್ಲೇ ಇಕ್ಬೇಕು ಅಂಥದ್ದೆಲ್ಲ ಏನೂ ಇಲ್ಲ. ಸೊ ನಾರ್ಮಲ್ ಫ್ಯಾನ್ ಗಾಳಿನೂ ಸಾಕಿದಕ್ಕೆ. ಇದು ಮಾಡಿ ಆದಮೇಲೆ ಒಂದು 2 to 3 ಅವರ್ಸ್ ಅದು ಡ್ರೈ ಆಗಬೇಕು. ನೀವು ಆ ಡ್ರೈ ಆದಮೇಲೆ ನೋಡಿ ಈ ಥರ ಆಗುತ್ತೆ. ಸೊ ಇದರಲ್ಲಿ ಫ್ಲೇವರ್ಸು ಬರುತ್ತೆ. ಅಟ್ ಪ್ರೆಸೆಂಟ್ 2 ಫ್ಲೇವರ್ಸ್ ಇದೆ ಇಲ್ಲಿ. ಓಕೆ.
ಇಷ್ಟೇ ಸರ್. ಇದು ಬಂದು ಬಲ್ಕ್ ಮೇಕಿಂಗ್ ಮಿಷಿನ್ ಇದು. ನೋಡಿ ಇದು ಬಂದು ರಾ ಮೆಟೀರಿಯಲ್ಸ್ ಬಲ್ಕ್ ಮಾಡೋಕ್ಕೆ. ಓಕೆ. ಸೊ ಈ ಥರ ನಾವು ರಾ ಮೆಟೀರಿಯಲ್ಸ್ ನಿಮಗೆ ಪ್ರೊವೈಡ್ ಮಾಡ್ತೀವಿ. ನೀವೇನು ಮಾಡ್ತೀರಾ ಇದು ನನಗೆ ಅಸೆಂಬ್ಲಿ ಮಾಡಿ ಕೊಡ್ತೀರಾ. ಸೊ ನೀವು ಹೆಂಗೆ ಅಸೆಂಬ್ಲಿ ಮಾಡಬೇಕು, ಯಾವ ಥರ ಮಾಡ್ಬೇಕಂತ ಡೈರೆಕ್ಟ್ ಬರುವಾಗ ನಾನು ನಿಮಗೆ ಅದನ್ನ ಟ್ರೈನಿಂಗು ಡೆಮೋ ನಾನು ತೋರಿಸ್ತೀನಿ. ಸೊ ನೋಡಿ ಇದೇನಂದ್ರೆ ಇದು ಬಂದು ಟಾಪ್, ಓಕೆ, ಇದು ಬಾಟಮು, ಸೊ ಇದು ಬ್ಯಾಟ್ರಿ, ಹೌದು, ಇದು ಬೋರ್ಡು, ಓಕೆ, ಇದು ಬೋರ್ಡ್ ಹೋಲ್ಡರು. ಹೌದು. ಸೊ ಎಲ್ಲದಲ್ಲೂ ಸೇಮ್ ಹಿಂಗೆ ಇರುತ್ತೆ ಎಷ್ಟು ವಾಲ್ಸ್ ಇದ್ರು, ಬಟ್ ಇದಕ್ಕೆ ಮಾತ್ರ ಬ್ಯಾಟ್ರಿ ಒಂದು ಎಕ್ಸ್ಟ್ರಾ ಬರುತ್ತೆ. ಓಕೆ. ಸೊ ಬ್ಯಾಟ್ರಿ ಪ್ಯಾಕಪ್ ಇರುತ್ತೆ ಇದ್ರ ಮಾತ್ರ. ಸೊ ಅದು 50 ವಾಲ್ಸ್ ಆಗಲಿ, 9 ವಾಲ್ಸ್ ಆಗಲಿ, 0 ವಾಲ್ಸ್ ಆಗಲಿ, 8 ವಾಲ್ಸ್ ಆಗಲಿ, ಸೊ ಎಲ್ಲದಕ್ಕೂ ಸೇಮ್ ರಾ ಮೆಟೀರಿಯಲ್ಸ್ ನಾವು ಪ್ರೊವೈಡ್ ಮಾಡ್ತೀವಿ. ಬಟ್ ಇದಕ್ಕೆ ಮಾತ್ರ ಬ್ಯಾಟ್ರಿ ಒಂದು ಎಕ್ಸ್ಟ್ರಾ ಬರುತ್ತೆ ನಿಮಗೆ. ಯಾವುದಕ್ಕೆ ಮ್ಯಾಮ್? ಬ್ಯಾಟ್ರಿ ಎಮರ್ಜೆನ್ಸಿ ಬಲ್ಬ್, ಎಮರ್ಜೆನ್ಸಿಗೆ ಮಾತ್ರ ಓಕೆ, ಬ್ಯಾಟ್ರಿ ಬ್ಯಾಕ್ ಎಕ್ಸ್ಟ್ರಾ ಬರುತ್ತೆ. ರಿಮೈನಿಂಗ್ ಎಲ್ಲ ಸೇಮ್ ರಾ ಮೆಟೀರಿಯಲ್ ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. ಸೊ ಇವಾಗ ನೋಡಿ ಇದು ಬಂದು ಟಾಪ್ ಲಾಕ್ ಮಾಡೋ ಮಿಷಿನ್. ಓಕೆ, ಇದು ಇದೆ ಅಲ್ವಾ? ಸೊ ಇದನ್ನ ಟಾಪ್ ಲಾಕ್ ಮಾಡೋ ಮಿಷಿನ್ ಇದು. ಅಟ್ ದ ಸೇಮ್ ಟೈಮ್ ಇದು ಬಂದು ಬಾಟಮ್ ಲಾಕ್ ಮಾಡೋ ಮಿಷಿನ್. ಓಕೆ. ಇವಾಗ ನೀವು ಇಲ್ಲಿ ನೋಡ್ಬೋದು. ಸೊ ಆಲ್ರೆಡಿ ಇದೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಿ. ಓಕೆ. ಸೊ ಇವಾಗ 50 ವಾಲ್ಸ್ ನಿಮಗೆ ಎಷ್ಟೊಂದು ಬ್ರೈಟ್ನೆಸ್ ಬರುತ್ತೆ. ಓಕೆ. 50 ವಾಲ್ಸ್ ಹಿಂಗಿರುತ್ತೆ. ಸೊ ಇದು ಎಮರ್ಜೆನ್ಸಿ ಬಲ್ಬ್ ಇದು. ಸೊ 18 ವಾಲ್ಸ್, ಓಕೆ, ಇಷ್ಟು ಬ್ರೈಟ್ನೆಸ್ ಬರುತ್ತೆ. ಇದು 9 ವಾಲ್ಸ್, ಇದು 0 ವಾಲ್ಸ್, ಓಕೆ, ಬೆಡ್ ಲೈಟ್. ಇವಾಗ ಇನ್ನೊಂದು, ಸೊ ಇದು ಎಮರ್ಜೆನ್ಸಿ ಬಲ್ಬ್ ಅಂತ ಹೇಳಿದೆ ಅಲ್ವಾ? ಸೊ ಇದು ಹೆಂಗಂದ್ರೆ ನೋಡಿ ಇದರಲ್ಲಿ ಬ್ಯಾಟ್ರಿ ಪ್ಯಾಕಪ್ ಇರುತ್ತೆ. ಪವರ್ ಹೋದ್ಮೇಲೆ 2 ಅವರ್ಸ್ ನಿಮಗೆ ಆನ್ ಅಲ್ಲಿ ಇರುತ್ತೆ. ಇದು 2 ಅವರ್ಸ್ ನೀವು ಇದನ್ನ ಯೂಸ್ ಮಾಡ್ಬೋದು. ಅದಕ್ಕೆ ನಾವು ಈ ಬ್ಯಾಟ್ರಿನ ಎಮರ್ಜೆನ್ಸಿ ಬಲ್ಬ್ ಅಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ಕವರ್ ಕೊಡ್ತೀವಿ. ಈ ಕವರ್ಗೆ ಎಷ್ಟೆಷ್ಟು ಪೀಸ್ ಹಾಕ್ಬೇಕಂತ ನಾವೇ ಹೇಳ್ತೀವಿ. ಸೊ ನೀವು ನಮಗೆ ಆ ಥರ ಪ್ಯಾಕ್ ಮಾಡಿ ಕೊಟ್ಟರೆ ಸಾಕು. ಇದಕ್ಕೆ ಸೀಲಿಂಗ್ ಮಾಡೋದು ಅದನ್ನ ನಾವು ನೋಡ್ಕೊತೀವಿ. ಸೊ ಇದು ಬಂದು ಕರ್ಪೂರ. ಇದು ಜಸ್ಟ್ ಹಂಗೇನೆ. ಇದು ನಾವು ನಿಮಗೆ kg ವೈಸ್ ಕೊಡ್ತೀವಿ. ನೀವು ಇದನ್ನ ನಮಗೆ ಗ್ರಾಮ್ ವೈಸ್ ನೀವು ನಮಗೆ ಪ್ಯಾಕ್ ಮಾಡಿ ಕೊಡಬೇಕು. ಇದಕ್ಕೆ ಗ್ರಾಮಿಂಗ್ ಮಿಷಿನು ನಾವೇ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ನಮಗೆ 5 ಗ್ರಾಮ್ ಬೇಕಾ, 10 ಗ್ರಾಮ್ ಬೇಕಾ, ಯಾವ ಥರ ಗ್ರಾಮ್ಸ್ ಬೇಕಂದ್ರೆ ನಿಮ್ಗೆ ರಿಕ್ವೈರ್ಮೆಂಟ್ ಇದೆ ನಿಮ್ಗೆ ಹೇಳ್ತೀವಿ. ನಮಗೆ ಪ್ಯಾಕ್ ಮಾಡಿ ಕೊಡಿ. ಇದಕ್ಕೆ ನಾವು ಸೀಲಿಂಗ್ ಮಿಷಿನ್ ಪ್ರೊವೈಡ್ ಮಾಡ್ತೀವಿ. ಇದು ಬಂದು ಸ್ಕ್ರಬ್ಬು. ನಾವು ನಿಮಗೆ ಈ ಥರ ಫುಲ್ ಪ್ಯಾಕ್ ವೈಸ್ ಕೊಡ್ತೀವಿ. ನೀವೇನು ಮಾಡ್ತೀರಾ, ನಮಗೆ ಈ ಥರ ಮಾಡಿ ಈ ಪ್ಯಾಕಿಗೆ ಹಿಂಗೆ ಮಾಡಿ ಕೊಡ್ತೀರಾ. ಸೊ ಒಬ್ಬೊಬ್ಬರಿಗೆ ಕೆಲವೊಬ್ಬರಿಗೆ ಮಾಡ್ಬೇಕಂತ ಇರುತ್ತೆ, ಬಟ್ ಅವ್ರ ಹತ್ರ ಟೈಮ್ ಇರಲ್ಲ. ಜಸ್ಟ್ 1 ಅವರ್ 2 ಅವರ್ ಮಾಡ್ಬೋದಾ ಮ್ಯಾಮ್? ಆರಾಮಾಗಿ ಮಾಡ್ಕೋಬಹುದು. ನೀವು 1 ಅವರ್ 2 ಅವರ್ ಮಾಡೋಕ್ಕಾಗಿಲ್ಲ ಅಂದ್ರೂ ಸಂಡೇ ಒಂದು ದಿವಸ ಫ್ರೀ ಇರ್ತೀರಾ. ಆ 1 ಡೇ ನೀವು 8 ಅವರ್ ಕುತ್ಕೊಂಡು ಸಾಕು, ನಿಮ್ಗೆ ಎಷ್ಟಂತ ಪೇಮೆಂಟ್ ಬಂದೇ ಬರುತ್ತೆ. ಓಕೆ, ಓಕೆ ಮ್ಯಾಮ್. ಇದು ಬರೀ ಲೇಡೀಸ್ ಮಾತ್ರ ಅಪ್ಲಿಕೇಬಲ್? ಸರ್ ಆಕ್ಚುಲಿ ಇದು ಲೇಡೀಸೇ ಮಾಡಬೇಕು, ಜೆಂಟ್ಸೇ ಮಾಡಬೇಕು, 18 ಇಯರ್ಸ್ ಮೇಲೆ ಮಾಡಬೇಕು, ಇದಕ್ಕೆ ಓದಿರ್ಬೇಕು, ಏನೂ ಇಲ್ಲ. ಯಾರು ದುಡಿಯಕ್ಕೆ ರೆಡಿ ಇದ್ದಾರೆ, ಯಾರು ಕಷ್ಟ ಪಡಕ್ಕೆ ರೆಡಿ ಇದ್ದಾರೆ, ಅವ್ರು ಆರಾಮಾಗಿ ಮಾಡ್ಕೋಬಹುದು. ಇವಾಗ ತುಂಬಾ ಕಾಲೇಜ್ ಸ್ಟೂಡೆಂಟ್ಸ್ ನೋಡ್ಬೋದು ನೀವು, ಈವ್ನಿಂಗ್ ಕಾಲೇಜ್ ಹೋಗ್ತಾರೆ, ಬೆಳಗ್ಗೆ ಕೆಲಸ ಹೋಗ್ತಾರೆ. ಅಂತ ಸ್ಟೂಡೆಂಟ್ಸ್ನ ಇದನ್ನ ಮಾಡ್ಕೋಬಹುದು, ಮನೆಯಿಂದಾನೇ ಮಾಡ್ಕೋಬಹುದು. ಇವಾಗ ತುಂಬಾ ವಯಸ್ಸಾಗಿರುತ್ತೆ, ಅವ್ರಿಗೆ ಏನೋ ಒಂದು ಟೈಮ್ ಪಾಸ್ ಆಗೋಕ್ಕೂ ಕೆಲಸ ಮಾಡ್ತಾರೆ. ಇವಾಗ ನನ್ಗೆ ಬೋರ್ ಆಗ್ತಾ ಇದೆ ಮನೇಲಿ ಕೂತ್ಕೊಂಡು, ಅವಾಗ ದುಡಿತಾ ಇದೆ, ಇವಾಗ ಅಷ್ಟೊಂದು ಎನರ್ಜಿ ಇಲ್ಲ ಮಾಡಕ್ಕೆ ಅಂತ ಸ್ವಲ್ಪ ಏಜ್ ಆಗಿರೋರ್ನು ಇದನ್ನ ಮಾಡ್ಕೋಬಹುದು. ಇದಕ್ಕೆ ನಿಮ್ ಕ್ವಾಲಿಫಿಕೇಶನ್ ಏನ್ ರಿಕ್ವೈರ್ಮೆಂಟ್ ಇಲ್ಲ, ನೀವು ಸಿಟಿಯಲ್ಲಿ ಇರ್ಬೇಕಂತ ಇಲ್ಲ. ಸಿಟಿಯಲ್ಲಿ ಇರೋರ್ನು ಮಾಡ್ಬೋದು, ನೀವು ವಿಲೇಜ್ ಅಲ್ಲಿ ಇರೋರು ಮಾಡ್ಬೋದು. ಮ್ಯಾಮ್ ಸುಮಾರು ಅಂದ್ರೆ ಮಾರ್ಕೆಟ್ ಅಲ್ಲಿ ಸುಮಾರು ಜನ ಬೈಬ್ಯಾಕ್ ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಆಮೇಲೆ ಅವ್ರಿಗೆ ಮೋಸ ಮಾಡ್ತಿರ್ತಾರೆ ಕಸ್ಟಮರ್ಸ್ಗೆ. ಸೊ ಬಟ್ ನೀವು ಯಾವ ತರ ಅಶ್ಯೂರೆನ್ಸ್ ಕೊಡ್ತೀರಾ ಮ್ಯಾಮ್? ನಾವು 100% ಕೊಡ್ತೀವಿ ಸರ್. ಓಕೆ. 1% ಕೊಡ್ತೀವಿ. ನಮ್ಮ ಕಡೆಯಿಂದ ನಿಮ್ಗೆ ಯಾವ ಮೋಸ ಆಗೋದೇ ಇಲ್ಲ. ಓಕೆ. ಸೊ ಹಂಗ್ ಮೋಸ ಮಾಡೋದಾಗಿದ್ರೆ ನಾವು ಇವಾಗ ಒಂದು ಬ್ರಾಂಚ್ ಇಂದ ಸ್ಟಾರ್ಟ್ ಮಾಡಿ ಇವಾಗ 5-6 ಬ್ರಾಂಚಸ್ ಮಾಡ್ಬೇಕಾಗಿಂತ ಏನೋ ಇಲ್ಲ ನನ್ಗೆ ಅವಶ್ಯಕತೆ. ನೋಡಿ ಇದೆಲ್ಲ ನಮ್ಮ ಕಸ್ಟಮರ್ಸು ಬಂದು ಇಲ್ಲಿ ತಗೊಂತಾರೆ ಅಲ್ವಾ? ಓಕೆ. ಸೊ ಅವಾಗ ನಾವು ಅವ್ರಿಗೆ ಬಿಲ್ಲು ನಮ್ಮ ಕಡೆಯಿಂದ ಅಗ್ರಿಮೆಂಟ್ ಪ್ರೊವೈಡ್ ಮಾಡ್ತೀವಿ. ಸೊ ಅವಾಗ ತಗೊಂಡಿರುವ ಫೋಟೋಸ್ ಇದು. ಸೊ ಇವರೆಲ್ಲ ಮನೇಲಿ ಕೂತ್ಕೊಂಡೆ ಅರ್ನ್ ಮಾಡ್ತಾ ಇದ್ದಾರೆ? ಹೌದು, ಮನೇಲಿ ಕೂತ್ಕೊಂಡೆ ಅರ್ನ್ ಮಾಡ್ತಾ ಇದ್ದಾರೆ. ಸೊ ನಾವು ಆನ್ಲೈನ್ ಪೇಮೆಂಟೇ ಮಾಡ್ತೀವಿ ಅವ್ರಿಗೆ. ಓಕೆ. ಮನೆಗೆ ಹೋಗಿ ಸರ್ವಿಸ್ ಕೊಡ್ತೀವಿ. ಇವರೆಲ್ಲರೂ ತುಂಬಾ ಹ್ಯಾಪಿ ಕಸ್ಟಮರು. ಓಕೆ. ಅವ್ರು ಹೇಳೋ ಒಂದೇ ಮಾತು, ತುಂಬಾ ಥ್ಯಾಂಕ್ಸ್ ಮೇಡಮ್, ನಮ್ಗೆ ತುಂಬಾ ಒಳ್ಳೇದ್ ಮಾಡಿದೀರಾ, ಇದನ್ನ ಸ್ಟಾಪ್ ಮಾಡಕ್ಕಂತೂ ಹೋಗ್ಬೇಡಿ. ಈ ಮಾತು ಹೇಳ್ತಾರೆ. ಬೇರೆ ನೀವು ಸರ್ವಿಸ್ ಸರಿ ಇಲ್ಲ, ಇದು ಹಿಂಗಿದೆ, ಸೊ ಪ್ರಾಬ್ಲಮ್ ಇದೆ ನಿಮ್ ಕಡೆಯಿಂದ, ಒಂದೇ ಒಂದು ಕಸ್ಟಮರು ನಮ್ ಕಡೆ ನಿಮ್ಗೆ ಒಂದು ಬ್ಲಾಕ್ ಮಾರ್ಕ್ ಕೊಡಲ್ಲ ಸರ್. ಆಫೀಸ್ ಬನ್ನಿ, ಇಲ್ಲಿ ಕ್ಲಾರಿಟಿಯಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅದ್ರ ಬಗ್ಗೆ. ನಿಮ್ಗೊಂದು ಕ್ಲಾರಿಟಿ ಬಂದ ಮೇಲೆ ನೀವು ಅದನ್ನ ಜಾಯಿನ್ ಮಾಡ್ಕೋಬಹುದು. ನಿಮ್ಮನ್ನ ಕಂಪಲ್ ಫೋರ್ಸ್ ಏನೋ ಮಾಡಕ್ ಹೋಗಲ್ಲ. ನೀವು ಬಂದ ಮೇಲೆ ನೀವು ಜಾಯಿನ್ ಆಗ್ಲೇಬೇಕು, ಆ ಥರ ಯಾವುದೂ ಇಲ್ಲ.